ಇವತ್ತ ಏನಪ್ಪಾ ವಿಚಾರ ಅಂತಂದ್ರ ನಮಗ ಬಾಳ ಮನಸ್ಸಿಗೆ ನೋವಾಗಂತ ದಿನ ಇವತ್ತ. ಎದಕ್ಕ ಅಂತಂದ್ರ ನಮ್ ರೂಮೇಟ್ ಪವನ್ ಅಣ್ಣ ಇವತ್ತು ಹೊಂಟಾನ. ನಮ್ದು ಫಸ್ಟ್ ಬ್ಲಾಗ್ ಒಳಗು ಅವ್ರ ಅಣ್ಣನಿಂದನ ನಮ್ದು ಬ್ಲಾಗ್ ಜರ್ನಿ ಸ್ಟಾರ್ಟ್ ಆಗಿದ್ದೆ. ಇವತ್ತ ಅಣ್ಣ ಹೊಂಟಾನ, ಬೇಜಾರಾಗತೈತಿ. ಮತ್ತ ನಮ್ ಹಾಸ್ಟೆಲ್ ಒಳಗ ಅಂತಂದ್ರ ನಮ್ ರೂಮ್ ಒಳಗ ಬೆಸ್ಟ್ ಎಂಟರ್ಟೈನರ್ ಅಂದ್ರ ಅವ್ರ ಎಲ್ಲದಾರ ನೋಡ್ರಿ ಪವನ್ ಅಣ್ಣಾರೆ. ಒಂದ್ ಹೇಳೋಣ, ಒಂದ್ ಆಯ್ ಹೇಳೋಣ, ಬಿಟ್ಟು ಹೊಂಟಿ ಎಲ್ಲಾ ಮುಗಿತಿ. ಮತ್ತ ಅವ್ರು ಸಿಗ್ತಾರನ ಇಲ್ಲ, ಸಿಗ್ತಾರ ನಮ್ಮ ಹಾಸ್ಟೆಲಿಗೆ. ಈಗ ಅವ್ರ ಬರೀ ಗೆಸ್ಟ್, ಈಗ ಮೇಲೆ ಸ್ಟೂಡೆಂಟ್ ಅಲ್ಲ, ಬರೀ ಗೆಸ್ಟ್. ನಮಗಂಕರು ಇವತ್ತು ಭಾಳ ನಿಜ ಭಾಳ ಬೇಜಾರಾಗತೈತಿ. ಎದಕ್ಕಂತಂದ್ರೆ ನಮ್ಮ ಫಸ್ಟ್ ಬ್ಲಾಗ್ ಒಳಗೆ ಅವ್ರ ಅದಾರ. ನಮ್ದು ಬ್ಲಾಗ್ ಅವ್ರು ಮಸ್ತ್ ಮಾತಾಡ್ತಾರ. ಒಂದ ಮಾತೊಳಗೆ ಹೇಳ್ಬೇಕಂತಂದ್ರೆ ಹೌದಿಲ್ಲ ಅಣ್ಣ ದರ್ಶನ ಅಣ್ಣ? ಅಂದ್ರು ಪವನ್ ಅಣ್ಣ ನಮಗೆಲ್ಲ ಬಿಟ್ಟು ಹೊಂಟಿಲ್ಲ ಅಣ್ಣ, ನಿಂಗೇನ್ ಅನ್ಸಾದೈತೆ ಅಣ್ಣ? ಈ ಅಣ್ಣನ್ ಕೂಡ 3 ವರ್ಷ ಅದಾನ, ನಮ್ ಕೂಡ ಬರೀ 1 ವರ್ಷ ಇದ್ರು ಅಟ್ಯಾಚ್ಮೆಂಟ್ ಭಾಳ ಮಸ್ತ್ ಬೆಳೆದಿತ್ತೆ. ಹಾಸ್ಟೆಲಲ್ಲಿ ಯಾರು ಪರ್ಮನೆಂಟ್ ಇಲ್ಲ. ನನ್ನ ಟೈಮ್ ಹೋಗಕ್ ಬಂದಿದೆ, ನಿಮ್ಗೂ ಒಂದ್ ಟೈಮ್ ಬರುತ್ತೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಮುಂದೆ ನೋಡು. ಅಂದ್ರು ನಿಜ ಭಾಳ ಬೇಜಾರಾಗತೈತಿ. ನಮ್ ಪ್ರಸನ್ನ ಇವತ್ತು ಅಂಕರು ಫುಲ್ ನಮ್ಮ ಪವನ್ ಅಣ್ಣ ಹೋಗೋದಕ್ಕ ಅವ್ನ್ ಡಿಪ್ರೆಷನ್ ಆಗ್ಬಿಟ್ಟಾನ. ಲೇ ಪರ್ಷ, ಪವನ್ ಅಣ್ಣ ಹೊಂಟಾನಲ್ಲಿ ನಿಂಗೇನ್ ಅನ್ಸಾದೈತಿ? ಸ್ವಲ್ಪ ನೋಡಿ ಸಪೋರ್ಟ್ ಮಾಡ, ಹೇಳಿ ನೋಡ್ರಿ. ಅವ್ಗೆ ಹೇಳಕ್ಕೂ ಆಗೋಲ್ದು, ಅವ್ನ ಕಣ್ಣಾಗ ನೀರು ತುಂಬಿ ಬಿಟ್ಟೈತಿ. ಅದಕ್ಕ ನಿಜ ಇವತ್ತಂಕರು ಪಾಪ ಎಲ್ಲಾರ್ಗು ಭಾಳ ಬೇಜಾರಾಗತೈತಿ. ಪರ್ಷ ಏನಾದ್ರೂ ಹೇಳಿ ಪರ್ಷ, ಪವನ್ ಅಣ್ಣ ಹೊಂಟಾನಲ್ಲ, ಎಲ್ಲಿ ಹೇಳಂಗಿಲ್ಲ ಅಂತ ನೋಡ್ರಿ. ಅವ ಅಂಕರು ಏನೇ ಅವಂಗ ಹೇಳಕ್ ಮಾತಾ ಬರವಲ್ದಂತ. ಯಾವಾಗ ಸಿಕ್ತಿ ಅಣ್ಣ ನೀ ನಮಗೆ? ನೋಡೋಣ, ಇನ್ನೊಂದು 2-3 ಮಂತ್ಸ್ ಮತ್ತೆ ಬರ್ತೀನಿ. ಇನ್ಮೇಲೆ ಈ ಅಣ್ಣ ನಮ್ಮ ಬ್ಲಾಗ್ ಒಳಗ ಭಾಳ ಇರಲ್ಲ, ಬರ್ತಾನ ಯಾವಾಗಾರ ಒಮ್ಮೆ ಬರ್ತಾನ. ಅವ್ ಬಂದಾಗ ಅಂಕರು ಫಿಕ್ಸ್ ಬ್ಲಾಗ್ ಮಾಡೋದು ಅಣ್ಣಗೆ ಹಾಕೊಂಡೆ. ಹೌದಿಲ್ಲ ಅಣ್ಣ? ಏನಂತ ಅಣ್ಣ? ನಮ್ಗೆ ನಿಜ ಬೆಸ್ಟ್ ಎಂಟರ್ಟೈನರ್ ನೋಡೋಣ ನೀನು ಪವನ್ ಅಣ್ಣ. ನೋಡೋಣ ಈ ಕಡೆ, ಆ ಅಣ್ಣನ ಮಾತು ಮಸ್ತ್ ಅದಾವ. ಬ್ಲಾಗ್ಕಿನ ಬ್ಲಾಗ್ ಬಿಟ್ಟು ಹೊರಗೆ ಮಸ್ತ್ ಮಾತಾಡ್ತಾನ ಅಣ್ಣ ಇನ್ನ. ಹೌದಿಲ್ಲ ಅಣ್ಣ? ಏನಂದ್ರೆ ಬ್ಲಾಗ್ ಹಾಕಕ್ ಬರಲ್ಲ ಅಂತವೆಲ್ಲ ಬ್ಲಾಗ್ನಾಗ ಹಾಕಿದ್ರ ನಮಗೆ ಇನ್ಸ್ಟಾಗ್ರಾಮ್ ಇಂದನ ಒದ್ದು ಹೊಡಿಸ್ತಾರ ಅಂತ ಮಸ್ತ್ ಮಾತಾಡ್ತಾನ. ಈಗ ಅಣ್ಣ ನಿಮ್ಮ ಊರು ಯಾವ್ದು ಹೇಳೋಣ? ನಮ್ಮದು ಆಂಧ್ರ ಪ್ರದೇಶ್, ಅನಂತಪುರ ಡಿಸ್ಟಿಕ್, ರಾಯದುರ್ಗ ಅಂತ. ಅದು ಬಳ್ಳಾರಿ ಹತ್ರ. ಬಳ್ಳಾರಿ ಸೈಡ್, ಆಂಧ್ರ ಪ್ರದೇಶ್, ಅನಂತಪುರಂ ಡಿಸ್ಟಿಕ್. ಏನಾರ ಹೇಳೋಣ? ಇಲ್ಲ, ಏನಿಲ್ಲ ಅಂತ ಚೆನ್ನಾಗತ್ತಾ ನೋಡ್ರಿ. ಇನ್ನೇನು ಹೇಳ್ಬೇಕು ಅಷ್ಟೇ. ಈಗ ನಂದು ಟೈಮ್ ಮುಗೀತು, ನಾನು ಹೋಗ್ತಿದ್ದೀನಿ. ಇನ್ನೂ 1 ವರ್ಷ ದರ್ಶನ ಹೋಗ್ತಾನೆ, ಇನ್ನೊಂದು 3 ವರ್ಷ ನೀನು ಹೋಗ್ತೀನಿ ಅಷ್ಟೇ. ಎಲ್ಲರೂ ಹೋಗ್ಬೇಕಾಗಿದೆ. ಮತ್ತೆ ಬಂದೇ ಬರುತ್ತೆ. ನಂದು ಇವಾಗ ಬಂದಿದೆ ಅಷ್ಟೇ. ನನ್ನ ಸ್ಟೂಡೆಂಟ್ ಲೈಫ್ ಮುಗೀತು, ಹಾಸ್ಟೆಲ್ ಲೈಫು ಮುಗೀತು. ಇನ್ಮೇಲಿಂದ ನೋಡಬೇಕು ಬ್ಯಾಚುಲರ್ ಲೈಫ್. ಕೆಲಸ ಮಾಡಿದ್ರೆ ಊಟ. ಅಲ್ಲಣ್ಣ, ಈಗ ನಿಂಗತೆನ ಈಗ ಹಾಸ್ಟೆಲ್ನಾಗ ಇದ್ದೆ ಹಿಂಗತೆ ಬಿಟ್ಟು ಹೋಗ್ತಿರ್ತಾರಲ್ಲಣ್ಣ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀಯಣ್ಣ? ಜಾಸ್ತಿ ದಿವಸ ಚೆನ್ನಾಗಿರ್ರಿ, ಜಗಳ ಗಿಗಳ ಬಿಟ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮೆಮೊರೀಸ್ನ ಬಿಲ್ಡ್ ಮಾಡ್ಕೊಂಡು ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ. ಒಂದ್ಸತಿ ಬಿಟ್ಟು ಹೋದ್ಮೇಲೆ ಮತ್ತೆ ಲೈಫ್ ಬರಲ್ಲ. ಅಣ್ಣ ನಮ್ದು ಚಾನಲ್ಗೆ ಏನು ಹೇಳಿದೆ? ನಮ್ದು ಇನ್ಸ್ಟಾ ಪೇಜಿಗೆ, ನಮ್ದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಯಾವ ಥರ ಬ್ಲಾಗ್ಸ್ ಮಾಡ್ಬೇಕಂತ ಕಾಮೆಂಟ್, ಏನಣ್ಣ ಐಡಿಯಾಸ್ ಇದ್ರೆ ಕೊಡಿ. ಏನಾದರೂ ಯಾವ ಥರ ಕಂಟೆಂಟ್ ಬೇಕಂತ ಕಾಮೆಂಟ್ ಮಾಡಿ. ಆ ಥರ ಮಾಡೋಕ್ಕಿಲ್ಲ. ಬ್ಯಾಗ್ ತಗೊಂಡ ಎಲ್ಲೇ ಬಾಯ್ 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 ಅಣ್ಣ. ಅಣ್ಣ ದರ್ಶನ ಬಾಯ್ ಅಣ್ಣ. ಬಾಯ್ 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 ಅಣ್ಣ. ಮುಟ್ಟಿನ ಫೋನ್ ಹಚ್ಚಣ ಅಣ್ಣ, ಊರ್ ಮುಟ್ಟಿನ ಫೋನ್ ಹಚ್ಚಣ. ಬಾಯ್ ಅಣ್ಣ.